Hi ಸ್ನೇಹಿತರೆ, ಇವತ್ತಿನ ಈ ಒಂದು ನನ್ನ ದ್ವಿತೀಯ PUC ಬಿಸ್ನೆಸ್ ಸ್ಟಡೀಸ್. ಇನ್ ದಿಸ್ ವಿಡಿಯೋ we have telling about second PUC ಬಿಸ್ನೆಸ್ ಸ್ಟಡೀಸ್ MCQ questions and filling in the blanks and one word question and match the following question. ಇಲ್ಲಿ ನಿಮಗೆ ಏನಿದೆಯಲ್ಲ, ನಿಮಗೆ MCQ ಕ್ವಶನ್ ಅಲ್ಲಿ ಕೂಡ ಫಿಲ್ಲಿಂಗ್ ಇನ್ ದ ಬ್ಲಾಂಕ್ಸ್ ನಲ್ಲಿ ಕೂಡ ಈ ರೀತಿ ಕ್ವಶನ್ಸ್ಗಳು ಸೇಮ್ ಬರುತ್ತೆ. ನೀವು ಏನು ಕೀ ಪಾಯಿಂಟ್ಸ್ಗಳು ನೆನಪಲ್ಲಿ ಇಟ್ಕೊಳ್ಳಿ. ಇಲ್ಲಿ ಪ್ಲಸ್ ನಾನು ನಿಮಗೆ 2 ಅಂಕದ ಪ್ರಶ್ನೆಗಳಿಗೆ ವಿತ್ ವೆರಿ ಇಂಪಾರ್ಟೆಂಟ್ ಓಕೆ ವಿತ್ ಆನ್ಸರ್ ಕೂಡ ಇರುತ್ತೆ. ಇಲ್ಲಿ ಇಷ್ಟು ನೋಡ್ಕೊಂಡು ಹೋಗ್ಬಿಡ್ರಿ. ಇವಾಗ ವಾರ್ಷಿಕ ಪರೀಕ್ಷೆ ಆಯ್ತಾ, ನಾಳೆನೇ ಎಕ್ಸಾಮ್ ಇದೆ. ಸೊ ಮಾರ್ನಿಂಗ್ ನೀವು ಹೋಗ್ತಾ ಇರ್ತೀರಾ, ಈ ಒಂದು ವಿಡಿಯೋ ನೋಡ್ಕೊಂಡು ಹೋಗ್ಬಿಡ್ರಿ ಮಾರ್ನಿಂಗ್ ಆಯ್ತಾ. ಇಲ್ಲಿ ನೋಡಿ, ಮ್ಯಾನೇಜ್ಮೆಂಟ್ ಈಸ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಬೋತ್ ಆರ್ಟ್ ಆ್ಯಂಡ್ ಸೈನ್ಸ್. ಓಕೆ, ಮ್ಯಾನೇಜ್ಮೆಂಟ್ ಈಸ್ ಬೋತ್ ಆರ್ಟ್ ಆ್ಯಂಡ್ ಸೈನ್ಸ್. ದಿಸ್ ಕ್ವಶನ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ MCQ ಕ್ವಶನ್ಸ್ ಆಯ್ತಾ. ನಿಮಗೆ 2 ಮಾರ್ಕ್ಸ್ ಕ್ವಶನಲ್ಲಿ ಯಾವುದು ಇಂಪಾರ್ಟೆಂಟ್ ಕ್ವಶನ್ ನಾನು ಟಿಕ್ ಮಾಡಿಸ್ತೇನೆ. ಸೊ ಎಲ್ಲ ವಿದ್ಯಾರ್ಥಿಗಳು ಅದಷ್ಟೇ ನೋಡ್ಕೊಂಡು ಬಿಡ್ರಿ ಆಯ್ತಾ. ನೀವು ಇದು ಪೋಸ್ ಮಾಡ್ಕೊಂಡು ಏನಿಲ್ಲ ಓದ್ಬೋದಿಲ್ಲ ಅಂದರೆ ಸ್ಕ್ರೀನ್ಶಾಟ್ ತೆಗೆದುಕೊಂಡು ಓದ್ಕೊಳ್ಳಿ. ಇಲ್ಲಿ ನೋಡಿ, ಈ ಒಂದು ಪ್ರಶ್ನೆ ಕೂಡ ಸಾಕಷ್ಟು ಬಾರಿ ಕೇಳಿದರೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಕೋಆಪರೇಟಿಂಗ್, ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅದೇ ರೀತಿ ದ ಫಾಲೋಯಿಂಗ್ ಈಸ್ ನಾಟ್ ಆ್ಯನ್ ಅಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್. ಇದಕ್ಕೆ ಪಾಲಿಸಿ ಮೇಕಿಂಗ್. ನೋಡಿ, ಕೀ ಪಾಯಿಂಟ್ಸ್ಗಳನ್ನು ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಯು ಶುಡ್ ರಿಮೆಂಬರ್ ದ ಕೀ ಪಾಯಿಂಟ್ಸ್. ಅಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂದ ತಕ್ಷಣ ಏನು ಪಾಲಿಸಿ ಮೇಕಿಂಗ್. ಅದೇ ರೀತಿ ಪಾಲಿಸಿ ಫಾರ್ಮುಲೇಷನ್ ಈಸ್ ದ ಫಂಕ್ಷನ್ ಆಫ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. What is efficiency? Efficiency means doing the task correctly by using minimum quantity of sources and with minimum cost. Aita, other the principles of management are not obsolete. How are principles managed? Performed by experience of manager. Next question. Henry Fayol was a mining engineering. Which of the following is not principal management by F.W. Taylor? Functional foremanship. Next question, this question is not. Give example for single use plan, budget, programming. Okay, what is single plan? Okay, one time project anta. Give one example for standing plan. Okay, rule, policy. What is budget? A budget is statement and accepts results anta ashte bariri saku. Which of the following is an example for single use plan? Budget. What is delegation? Delegation refers to downward transfer to authority from supervisor anta ashte bariri. What is authority? Authority refers to right individual command subordinates and take action anta ashte bariri. Next question, what is decentralization kelbodu. Decentralization refers delegation of authority. Can accountability deleged? Idakke answer no. Okay, which of the following is not element of delegation? Informal organization. Okay, next question, a network of social anta idilla, adakke answer agirutte informal organization. Which of the following is not scalar chain? Informal organization. Next question, for delegation effect responsibility, ಅದಕ್ಕೆ ಆನ್ಸರ್ ಅಥಾರಿಟಿ. ಅದೇ ರೀತಿ ಗ್ರೂಪಿಂಗ್ ಆಕ್ಟಿವಿಟೀಸ್ ಬೇಸಿಸ್, ಇದಕ್ಕೆ ಫಂಕ್ಷನಲ್ ಆರ್ಗನೈಸೇಷನ್. ನೇಮ್ ಎನಿ ಒನ್ ಇಂಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್. ಓಕೆ, ಇಂಟರ್ನಲ್ ಸೋರ್ಸಸ್. ಅದೇ ರೀತಿ ನೇಮ್ ಎನಿ ಒನ್ ಎಕ್ಸ್ಟರ್ನಲ್ ಸೋರ್ಸಸ್ ಕೇಳಿದರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್. ನೆಕ್ಸ್ಟ್ ಕ್ವಶನ್, ವಿಚ್ ಒನ್ ಆಫ್ ನಾಟ್ ಫಂಕ್ಷನಿಂಗ್ ಸ್ಟಾಪಿಂಗ್ ಡೈರೆಕ್ಟಿಂಗ್. ನೆಕ್ಸ್ಟ್ ಕ್ವಶನ್, ಇಂಟರ್ನಲ್ ಸೋರ್ಸಸ್ ಟ್ರಾನ್ಸ್ಫರ್ ಅಂತ. ಅದೇ ರೀತಿ ಪ್ರಮೋಷನ್ ಆಫ್ ಎಂಪ್ಲಾಯೀಸ್, ಆಲ್ ಆಫ್ ದ ಅಬೋವ್. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಆನ್ ದ ಜಾಬ್ ಮೆಥಡ್ ಟ್ರೈನಿಂಗ್, ಇದಕ್ಕೆ ಆನ್ಸರ್ ಕೋಚಿಂಗ್. ಸ್ಟೇಟ್ ಎನಿ ಒನ್ ಎಲಿಮೆಂಟ್ ಆಫ್ ಡೈರೆಕ್ಟಿಂಗ್ ಸೂಪರ್ವೈಷನ್. ಸ್ಟೇಟ್ ಎನಿ ಒನ್ ಅಜಂಪ್ಷನ್ ಮಾಸ್ಲೋ ಹೈರಾಕಿ, ಇದಕ್ಕೆ ಆನ್ಸರ್ ಆಗಿರುತ್ತೆ ಪೀಪಲ್ಸ್ ನೀಡ್ಸ್ ಆ್ಯಂಡ್ ಹೈರಾಕಿ. ಎನಿ ಒನ್ ಗ್ರಾಫಿನ್ ನೆಟ್ವರ್ಕ್, ಗಾಸಿಪ್ ನೆಟ್ವರ್ಕ್. ದ ಮೋಟಿವೇಶನ್ ಥಿಯರಿ ವಿಚ್ ಕ್ಲಾಸಿಫೈಡ್ ನೀಡ್ಸ್ ಹೈರಾಕಿ ಆರ್ಡರ್ ಡೆವಲಪ್ಡ್ ಬೈ ಮಾಸ್ಲೋ, ಅಬ್ರಾಹಿಂ ಮಾಸ್ಲೋ. ಅದೇ ರೀತಿ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎಲಿಮೆಂಟ್ ಆಫ್ ಕಮ್ಯುನಿಕೇಶನ್. ಕಮ್ಯುನಿಕೇಶನ್ ದ ಹೈಯೆಸ್ಟ್ ಲೆವೆಲ್ ನೀಡ್ ಅಬ್ರಾಹಿಂ ಮಾಸ್ಲೋ, ಅದಕ್ಕೆ ಸೆಲ್ಫ್ ಆಕ್ಚುಲೈಸೇಷನ್ ನೀಡ್. ಗ್ರೇಪ್ ವೈನ್ ಈಸ್ ಇನ್ಫಾರ್ಮಲ್ ಕಮ್ಯುನಿಕೇಶನ್. ದ ಸಾಫ್ಟ್ವೇರ್ ಕಂಪನಿ ಪ್ರಮೋಟೆಡ್ ಬೈ ನಾರಾಯಣ ಮೂರ್ತಿ, ಕೇಳ್ತಾರೆ ಇನ್ಫೋಸಿಸ್. ಕಂಟ್ರೋಲಿಂಗ್ ಫಂಕ್ಷನ್ಸ್ ಆಫ್ ಆರ್ಗನೈಸೇಷನ್ ಈಸ್ ಫಾರ್ವರ್ಡ್ ಆಸ್ ವೆಲ್ ಬ್ಯಾಕ್ವರ್ಡ್ ಲುಕಿಂಗ್, ಆಪ್ಷನ್ ಸಿ. ಸ್ನೇಹಿತರೆ, ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ MCQ ಕ್ವಶನ್ ಅಲ್ಲಿ ಕೂಡ ಕವರ್ ಆಗುತ್ತೆ ನಿಮ್ದು, ಮತ್ತು ಫಿಲ್ಲಿಂಗ್ ಇನ್ ದ ಬ್ಲಾಂಕ್ಸ್ ನಲ್ಲಿ ಅವೇ ಕ್ವಶನ್ ಬರುತ್ತೆ. ದ ಚೀಪೆಸ್ಟ್ ಸೋರ್ಸ್ ಆಫ್ ಫೈನಾನ್ಸ್ ಈಸ್, ಇದಕ್ಕೆ ಆನ್ಸರ್ ಆಗಿರುತ್ತೆ ರಿಟರ್ನ್ಡ್ ಅರ್ನಿಂಗ್ಸ್. ನೋಡಿ, ಕೀ ಪಾಯಿಂಟ್ಸ್, ದ ಡಿಸಿಷನ್ ಅಕ್ವೈರಿಂಗ್ ನ್ಯೂ ಮೆಷಿನ್ ಅಂದ್ರೆ ಇನ್ವೆಸ್ಟ್ಮೆಂಟ್ ಡಿಸಿಷನ್. ಅದೇ ರೀತಿ ಡಿಸಿಷನ್ ಟು ಹೌ ಮಚ್ ರೈಸ್ಡ್ ಸೋರ್ಸಸ್ ಆಫ್ ಎಕ್ಸಾಂಪಲ್, ಇದಕ್ಕೆ ಫೈನಾನ್ಸಿಂಗ್ ಡಿಸಿಷನ್ ಆಯ್ತಾ. ಅದೇ ರೀತಿ ಕರೆಂಟ್ ಅಸೆಟ್, ದೀಸ್ ಅಸೆಟ್ ಆರ್ ವಿಚ್ ಕನ್ವರ್ಟೆಡ್ ಇನ್ ಟು ಓಕೆ ವಿದಿನ್ 1 year. A fixed asset is the long term liability. State any one market philosophy or concept. The production concept. In which year Consumer Protection Act was? Okay, 1986. ನೆನಪಲ್ಲಿ ಇಟ್ಕೊಳ್ಳಿ. What is monetary limit claim district consumer deceit redressal from, ಇದಕ್ಕೆ less than 20 lakhs, ಇದು ಡಿಸ್ಟ್ರಿಕ್ಟ್ದು ಕ್ಲೇಮ್. ಅದೇ ರೀತಿ ಸ್ಟೇಟ್ದು ಕೇಳಿದ್ರೆ ಆಯಿತಾ, ಸ್ಟೇಟ್ದು ಕೇಳಿದ್ರೆ ಮೋರ್ ದೆನ್ 20 lakhs ದೆನ್ 1 crore. ವಾಟ್ ಈಸ್ ದ ಮಾನಿಟರಿ ಲಿಮಿಟ್ ಕ್ಲೇಮ್ ನ್ಯಾಷನಲ್ದು ಕೇಳಿದರೆ ಮೋರ್ ದೆನ್ 1 crore ಅಂತ ಆಯಿತಾ. ಡಿಸ್ಟ್ರಿಕ್ಟ್ದು 20 lakhs ಅಂತ ಇರುತ್ತೆ. ನೇಮ್ ಎನಿ ಒನ್ ಕನ್ಸ್ಯೂಮರ್ ಆರ್ಗನೈಸೇಷನ್ ಕೇಳಿದರೆ ಆಯಿತಾ, ಕರ್ನಾಟಕ ಕನ್ಸ್ಯೂಮರ್ ಸರ್ವಿಸ್ ಸೊಸೈಟಿ ಬೆಂಗಳೂರು ಅಂತ ಬರೀರಿ. ನೋಡಿ, ಇವಾಗ ಹೇಳಿರುವಂಥ MCQ ಕ್ವಶನ್ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ನಲ್ಲಿ ಕೂಡ ಕವರ್ ಆಗುತ್ತೆ ನಿಮ್ಮದು, ಏನು ವರಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇಂಟ್ರಡ್ಯೂಸ್ ಡಿಫರೆನ್ಷಿಯಲ್ ವೇಜಸ್ ಸಿಸ್ಟಮ್, F.W. Taylor. ಜನರಲ್ ಮ್ಯಾನೇಜ್ಮೆಂಟ್ ಫಾದರ್ ಹೆನ್ರಿ ಫಯಾಲ್. ಓಕೆ, ನಂಬರ್ ಆಫ್ ಪ್ರಿನ್ಸಿಪಲ್ಸ್ ಹೆನ್ರಿ ಫಯಾಲ್ ಎಷ್ಟು 14. ಮೆಂಟಲ್ ರೆವಲ್ಯೂಷನ್ F.W. Taylor ಅಂತ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡೋಣ,
ಡ್ಯಾಶ್ ಇಸ್ ದ ಪ್ರೈಮರಿ ಫಂಕ್ಷನ್ ಮ್ಯಾನೇಜ್ಮೆಂಟ್ ಇದಕ್ಕೆ ಪ್ಲಾನಿಂಗ್. ದ ಅಬ್ಜೆಕ್ಟಿವ್ಸ್ ಆಫ್ ಆರ್ಗನೈಸೇಷನ್ ಸೆಟಪ್ ಬೈ ಟಾಪ್ ಮ್ಯಾನೇಜ್ಮೆಂಟ್. ಒನ್ ಟೈಮ್ ಇವೆಂಟ್, ಒನ್ ಟೈಮ್ ಪ್ರಾಜೆಕ್ಟ್ ಈಸ್ ಸಿಂಗಲ್ ಯೂಸ್ ಪ್ಲಾನ್. ಅದೇ ರೀತಿ ಡ್ಯಾಶ್ ಇಸ್ ದ ಸ್ಟೇಟ್ಮೆಂಟ್. ವಾಟ್ ಈಸ್ ಡನ್ ಇದಕ್ಕೆ ರೂಲ್. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಎಕ್ಸಾಂಪಲ್ ಫಾರ್ ಸಿಂಗಲ್ ಪ್ಲಾನ್ ಯೂಸ್ ಬಜೆಟ್ ಅಂತ. ನೆಕ್ಸ್ಟ್ ಕ್ವಶನ್ ಮೀನಿಂಗ್ ಗಿವಿಂಗ್ ಇಂಟ್ರಾಕ್ಷನ್ ಪೀಪಲ್ ಡೂಯಿಂಗ್ ವರ್ಕ್ ಇದಕ್ಕೆ ಡೈರೆಕ್ಟಿಂಗ್. ಡ್ಯಾಶ್ ಇಸ್ ದ ಇನ್ಸೆಂಟಿವ್ ಟು ಎಂಪ್ಲಾಯ್ ಬೋನಸ್. refers to process okay between among people facts communication. other investment decision is called long term. other ರೀತಿ money required for carrying out business financing. ಅದೇ ರೀತಿ ಇಲ್ಲಿ give an example fixed asset furniture ಯಾವುದಾದ್ರು ಒಂದು ಬರೀ. the cheapest source of finance debenture. working capital dash current asset current liability. ಅದೇ ರೀತಿ next question dash is the element of marketing mix place. dash is the element of promotion mix advertising. ಅದೇ ರೀತಿ it refers to designing production ಪ್ಯಾಕಿಂಗ್ ಆಗಿರುತ್ತೆ. ಅದೇ ರೀತಿ ಸೈನ್ ಸಿಂಬಾಲ್ ಅದಕ್ಕೆ ಬ್ರ್ಯಾಂಡಿಂಗ್ ಅಂತ. ಡ್ಯಾಶ್ ಈಸ್ ಪೇಡ್ ಫಾರ್ ಕಮ್ಯುನಿಕೇಷನ್ ಅಡ್ವರ್ಟೈಸಿಂಗ್. ನೆಕ್ಸ್ಟ್ ಕ್ವಶನ್ ಓಕೆ ಮ್ಯಾನೇಜ್ಮೆಂಟ್ ಕೊಟ್ಟ ತಕ್ಷಣ ಆರ್ಟ್ ಮತ್ತು ಸೈನ್ಸ್ ಅಂತ ಇರುತ್ತೆ. ಅದೇ ರೀತಿ CEO ಅಂತ ಕೊಟ್ಟರೆ ಟಾಪ್ ಮ್ಯಾನೇಜ್ಮೆಂಟ್ ಅಂತ ಇರುತ್ತೆ. ಅದೇ ರೀತಿ ಫಾರ್ಮನ್ ಅಂತ ಕೊಟ್ಟರೆ ಸೂಪರ್ವೈಸರ್ ಮ್ಯಾನೇಜ್ಮೆಂಟ್ ಅಂತ ಇರುತ್ತೆ. ಕೋಆರ್ಡಿನೇಷನ್ ಅಂತ ಕೊಟ್ಟರೆ ಇಂಟಿಗ್ರೇಟ್ಸ್ ಗ್ರೂಪ್ ಎಫೆಕ್ಟ್ಸ್ ಅಂತ ಇರುತ್ತೆ. ಎಸೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕೊಟ್ಟರೆ ಕೋಆರ್ಡಿನೇಷನ್ ಅಲ್ಲಿ ಇರುತ್ತೆ ನಿಮಗೆ ಹೊಂದಿಸಿ ಬರೆಯಲ್ಲಿ. ಟಾಪ್ ಮಿಡಲ್ ಸೂಪರ್ವೈಸರ್ ಅಂತ ಕೊಟ್ಟರೆ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಎನಿ ಒನ್ ಅಂತ. ಅದೇ ರೀತಿ ಫಾದರ್ ಆಫ್ ಜನರಲ್ ಮ್ಯಾನೇಜ್ಮೆಂಟ್ ಹೆನ್ರಿ ಫಯಲ್. FW ಟೇಲರ್ ಫಾದರ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ವರ್ಕ್ ಸ್ಟಡಿ ಪ್ರೊಪೌಂಡೆಡ್ FW ಟೇಲರ್. ಅದೇ ರೀತಿ ಹೆನ್ರಿ ಫಯಲ್ ಮೈನಿಂಗ್ ಇಂಜಿನಿಯರಿಂಗ್. ಅದೇ ರೀತಿ ಪೀಸ್ ವೇಜಸ್ ಸಿಸ್ಟಮ್ FW ಟೇಲರ್. ಅದೇ ರೀತಿ 14 ಜನರಲ್ ಪ್ರಿನ್ಸಿಪಲ್ಸ್ ಹೆನ್ರಿ ಫಯಲ್. ಅದೇ ರೀತಿ ಗ್ಯಾಂಗ್ ಬ್ಲ್ಯಾಂಕ್ ಶಾರ್ಟ್ ರೂಟ್ ಆಫ್ ಕಮ್ಯುನಿಕೇಷನ್. ಅದೇ ರೀತಿ ಮೆಂಟಲ್ ರೆಗ್ಯುಲೇಷನ್ FW ಟೇಲರ್. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ FW ಟೇಲರ್. ಅದೇ ರೀತಿ ಯೂನಿಟಿ ಕಮಾಂಡ್ ಹೆನ್ರಿ ಫಯಲ್. ಟೋಟಲ್ ಆಫ್ ಎಕ್ಸ್ಟರ್ನಲ್ ಫೋರ್ಸ್ ಇದಕ್ಕೆ ಬಿಸ್ನೆಸ್ ಎನ್ವೈರ್ಮೆಂಟ್ ಕೊಟ್ಟರೆ ಫೋರ್ಸ್ ಆಫ್ ಔಟ್ಸೈಡ್ ಏನಾದರೂ ಇರುತ್ತೆ ನೋಡಿ ಅದು. FDI ಅದಕ್ಕೆ ಆನ್ಸರ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಅದೇ ರೀತಿ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ 1991. ಇಲ್ಲಿ ಪ್ಲಾನಿಂಗ್ ಪ್ರೈಮರಿ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಸೆಟ್ಟಿಂಗ್ ಅಬ್ಜೆಕ್ಟಿವ್ ಆಫ್ ಪ್ಲಾನಿಂಗ್. ಅದೇ ರೀತಿ ಪ್ಲಾನಿಂಗ್ ಇಸ್ಟಾಬ್ಲಿಷ್ಡ್ ಸ್ಟ್ಯಾಂಡರ್ಡ್ ಆಫ್ ಕಂಟ್ರೋಲಿಂಗ್. ಅದೇ ರೀತಿ ಸಿಂಗಲ್ ಯೂಸ್ ಪ್ಲಾನ್ ಬಜೆಟ್ ಪ್ರೋಗ್ರಾಮಿಂಗ್. ಅದೇ ರೀತಿ ಸ್ಟ್ಯಾಂಡಿಂಗ್ ಪ್ಲಾನ್ಸ್ ರೂಲ್ಸ್ ಪಾಲಿಸೀಸ್ ಮೆಥಡ್. ಅದೇ ರೀತಿ ಡೆಲೈಗೇಷನ್ ಅಥಾರಿಟಿ ರೆಸ್ಪಾನ್ಸಿಬಿಲಿಟಿ ಎಲಿಮೆಂಟ್ಸ್ ಆಫ್ ಡೆಲೈಗೇಷನ್ ಅಕೌಂಟಬಿಲಿಟಿ ಕೆನಾಟ್ ಬಿ ಡೆಲೈಗ್ಡ್. ಅದೇ ರೀತಿ ಡಿಸೆಂಟ್ರಲೈಸೇಷನ್ ಟ್ರಾನ್ಸ್ಫರ್ ಅಥಾರಿಟಿ ಟು ಲೋಯೆಸ್ಟ್. ಫಾರ್ಮಲ್ ಆರ್ಗನೈಸೇಷನ್ ಟೈಪ್ಸ್ ಡಿವಿಷನಲ್ ಸ್ಟ್ರಕ್ಚರ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಇನ್ಫಾರ್ಮಲ್ ಆರ್ಗನೈಸೇಷನ್ ಟೈಪ್ ಫಂಕ್ಷನ್ ಸ್ಟ್ರಕ್ಚರ್ ಅದಕ್ಕೆ ಆನ್ಸರ್ ಆಗಿರುತ್ತೆ ಆರ್ಗನೈಸಿಂಗ್ ಸ್ಟ್ರಕ್ಚರ್. ಅದೇ ರೀತಿ ಡಿಪಾರ್ಟ್ಮೆಂಟಲೈಸೇಷನ್ ಪ್ರೋಸೆಸ್ ಆಫ್ ದ ಆರ್ಗನೈಸಿಂಗ್. ಟ್ರಾನ್ಸ್ಫರ್ ಎಕ್ಸ್ಟರ್ನಲ್ ಸೋರ್ಸಸ್. ಅದೇ ರೀತಿ ಪ್ರಮೋಷನ್ ಇಂಟರ್ನಲ್ ಸೋರ್ಸಸ್. ಅಡ್ವರ್ಟೈಸಿಂಗ್ ಎಕ್ಸ್ಟರ್ನಲ್ ಸೋರ್ಸಸ್. ಅದೇ ರೀತಿ ಕೋಚಿಂಗ್ ಆನ್ ದ ಜಾಬ್ ಟ್ರೈನಿಂಗ್. ಅದೇ ರೀತಿ ಕೇಸ್ ಸ್ಟಡಿ ಆಫ್ ದ ಟ್ರೈನಿಂಗ್ ಆಗಿರುತ್ತೆ ಆಯಿತಾ. ಅದೇ ರೀತಿ ಸೂಪರ್ವಿಷನ್ ಎಲಿಮೆಂಟ್ ಆಫ್ ಡೈರೆಕ್ಟಿಂಗ್. ಅದೇ ರೀತಿ ಲೀಡರ್ಶಿಪ್ ಎಲಿಮೆಂಟ್ ಆಫ್ ಡೈರೆಕ್ಟಿಂಗ್ ನೋಡ್ಕೊಳ್ಳಿ. ಅದೇ ರೀತಿ ಇಲ್ಲಿ ಇದಕ್ಕೆ ಆನ್ಸರ್ ಆಗಿರುತ್ತೆ ಲೀಡರ್ಶಿಪ್ ಸ್ಟೈಲ್ ಇದು ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್ ಫೈನಾನ್ಷಿಯಲ್ ಡಿಸಿಷನ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಕ್ಯಾಶ್ ಫ್ಲೋ ಆಫ್ ದ ಪ್ರಾಜೆಕ್ಟ್ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್. ಅದೇ ರೀತಿ ಇಲ್ಲಿ ಅರ್ನಿಂಗ್ ಪರ್ ಶೇರ್ ಇದು ನೆಕ್ಸ್ಟ್ ಕ್ವಶನ್. ಅದೇ ರೀತಿ ಬ್ರ್ಯಾಂಡಿಂಗ್ ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್. ಅದೇ ರೀತಿ ಟ್ರೇಡ್ ಮಾರ್ಕ್ ಅದಕ್ಕೆ ಪಾರ್ಟ್ ಆಫ್ ಬ್ರ್ಯಾಂಡಿಂಗ್ ಅಂತ. ಅದೇ ರೀತಿ ಮಾಸ್ ರಿಚ್ ಇದಕ್ಕೆ ಮೆರಿಟ್ ಅಡ್ವರ್ಟೈಸಿಂಗ್. ಅದೇ ರೀತಿ ಲಕ್ಕಿ ಡ್ರಾ ಸೇಲ್ಸ್ ಪ್ರಮೋಷನ್ ಆಕ್ಟಿವಿಟೀಸ್ ನೆನಪಿನಲ್ಲಿ ಇಟ್ಕೊಳ್ಳೋದು. ಇಷ್ಟು ನಾವು ನೋಡ್ಕೊಂಡ್ರೆ ನಮ್ಮದು MCQ ಕ್ವಶನ್ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಒನ್ ಕ್ವಶನ್ ಮ್ಯಾಥ್ಸ್ ಫಾಲೋಯಿಂಗ್ ಕ್ವಶನ್ ಕವರ್ ಆಯಿತು. ವಾಟ್ ಈಸ್ ಸ್ಕೇಲರ್ ಚೈನ್ ಇದಕ್ಕೆ ಆನ್ಸರ್ ಆಗಿರುತ್ತೆ ದ ಫಾರ್ಮಲ್ ಲೈನ್ಸ್ ಆಫ್ ಅಥಾರಿಟಿ ಫ್ರಮ್ ಹೈಯೆಸ್ಟ್ ಟು ಲೋವೆಸ್ಟ್ ರ್ಯಾಂಕ್ಸ್ ಆರ್ ನೋನ್ ಆಸ್ ಸ್ಕೇಲರ್ ಚೈನ್. What is gang blank? This question is very important. Gang blank is shorter route scalar chain which allows employees the same level to communicate with each other directly, avoid delay in communication. It is used only case of emergency ಅಂತ ನೀವು ಕೀ ಪಾಯಿಂಟ್ಸ್ ನೆನಪಲ್ಲಿ ಇಟ್ಕೋಬೇಕು. 2 ಅಂಕ ಬರುತ್ತೆ. ನೆಕ್ಸ್ಟ್ ಕ್ವಶನ್ ಯೂನಿಟಿ ಡೈರೆಕ್ಷನ್ ಮತ್ತು ಯೂನಿಟಿ ಕಂಬೈನ್ಡ್ ಡಿಫರೆನ್ಸ್ ಕೇಳ್ಬೋದು. ಯೂನಿಟಿ ಕಂಬೈನ್ಡ್ನಲ್ಲಿ ನೋಡಿ ಇಟ್ ಪ್ರಿವೆಂಟ್ ಡ್ಯುವೆಲ್ ಸಬ್ ಆರ್ಡಿನೇಷನ್. ಓಕೆ ಅದೇ ರೀತಿ ಯೂನಿಟಿ ಡೈರೆಕ್ಷನಲ್ಲಿ ಇಟ್ ಪ್ರಿವೆಂಟ್ಸ್ ಓವರ್ಲ್ಯಾಪಿಂಗ್ ಆಫ್ ಆಕ್ಟಿವಿಟೀಸ್ ಅಂತ. ಗಿವ್ ದ ಮೀನಿಂಗ್ ಆಫ್ ಮೆಂಟಲ್ ರೆವ್ಯುಲೇಷನ್ ಬೈ FW ಟೇಲರ್ ಪ್ರಶ್ನೆ. ಮೆಂಟಲ್ ರೆವ್ಯುಲೇಷನ್ ಇನ್ವಾಲ್ವ್ಸ್ ಎ ಚೇಂಜ್ ಇನ್ ದ ಆಟಿಟ್ಯೂಡ್ ಆಫ್ ವರ್ಕರ್ಸ್ ಆ್ಯಂಡ್ ಟುವರ್ಡ್ಸ್ ಒನ್ ಅನದರ್ ಫ್ರಮ್ ಕಾಂಪಿಟಿಷನ್ ಟು ಕೋಆಪರೇಷನ್. Define management is very important question. According to Harold and Hines, management is the process of designing and maintaining an environment in which individuals working together in groups efficiently accomplish selected aims ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಸ್ಟೇಟ್ ಎನಿ ಟು ಆರ್ಗನೈಸೇಷನ್ ಆಬ್ಜೆಕ್ಟಿವ್ ಕೇಳಬಹುದು. ಓಕೆ ಸರ್ವೈವಲ್ ಅದೇ ರೀತಿ ಪ್ರಾಫಿಟ್. ಸ್ಟೇಟ್ ಎನಿ 2 ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಕೇಳಿದರೆ ಟಾಪ್ ಮಿಡಲ್ ಆಪರೇಷನಲ್ ಯಾವ್ದಾದ್ರು ಒಂದು. ವಾಟ್ ಈಸ್ ಸ್ಟ್ರಾಟರ್ಜಿ ಅಂತ ನಿಮಗೆ ಪ್ರಶ್ನೆ ಕೇಳಿದರೆ ಇದಕ್ಕೆ ಎ ಸ್ಟ್ರಾಟರ್ಜಿ ಪ್ರೊವೈಡ್ ದ ಬೋರ್ಡ್ ಕೌಂಟರ್ಸ್ ಆಫ್ ಆ್ಯನ್ ಆರ್ಗನೈಸೇಷನ್ ಬಿಸ್ನೆಸ್ ಇತ್ತ ಇಷ್ಟೇ ಬರೀರಿ. ವಾಟ್ ಈಸ್ ಪಾಲಿಸಿ ಇದಕ್ಕೆ ಆನ್ಸರ್ ಆಗಿರುತ್ತೆ ಪಾಲಿಸೀಸ್ ಆರ್ ಜನರಲಿ ಸ್ಟೇಟ್ಮೆಂಟ್ ದ್ಯಾಟ್ ಗೈಡ್ ಥಿಂಕಿಂಗ್ ಆರ್ ಚಾಲೆಂಜಿಂಗ್ ಆಸ್ ಟುವರ್ಡ್ಸ್ ಪರ್ಟಿಕ್ಯುಲರ್ ಡೈರೆಕ್ಷನ್.
ಸ್ಟೇಟ್ ಎನಿ ಟು ಫ್ಯೂಚರ್ಸ್ ಆಫ್ ಪ್ಲಾನಿಂಗ್ ಅಂತ ಕೇಳಿದರೆ ಪ್ಲಾನಿಂಗ್ ಫೋಕಸ್ ಆನ್ ದ ಅಚೀವ್ಮೆಂಟ್ ಆಫ್ ಅಬ್ಜೆಕ್ಟಿವ್ಸ್. ಪ್ಲಾನಿಂಗ್ ಈಸ್ ದ ಫ್ಯಾಮಿಲಿ ಆಫ್ ಮ್ಯಾನೇಜ್ಮೆಂಟ್ ಈಸ್ ಟಾಸ್ಕ್ ಅಂತ ಬರೀರಿ. ಓಕೆ, ಅಥಾರಿಟಿ ಅಕೌಂಟಬಿಲಿಟಿ ಡಿಫ್ರೆನ್ಸ್ ಕೇಳ್ಬೋದು. ಬೇಸಿಸ್ ಒಳಗೆ ಏನು ಬರೀಬೇಕು ಎಲ್ಲ ಹೇಳ್ತೀನಿ ಕೇಳಿ. ಫಂಕ್ಷನಲ್ ಸ್ಟ್ರಕ್ಚರ್ ಅದೇ ರೀತಿ ಡಿವಿಷನಲ್ ಸ್ಟ್ರಕ್ಚರ್ ಅಂತ ಕೇಳ್ತಾರೆ. ಇಲ್ಲಿ ಬೇಸಿಸ್ ಫಾರ್ಮೇಷನ್ ಅಂತ ಹಾಕಬೇಕು ಆಯಿತಾ. ಫಾರ್ಮೇಷನ್ ಈಸ್ ಬೇಸ್ಡ್ ಆನ್ ಫಂಕ್ಷನ್ಸ್ ಅಂತ, ಅದೇ ರೀತಿ ಫಾರ್ಮೇಷನ್ ಈಸ್ ಬೇಸ್ಡ್ ಆನ್ ಪ್ರಾಡಕ್ಟ್ ಲೈನ್ ಆ್ಯಂಡ್ ಈಸ್ ಸಪೋರ್ಟೆಡ್ ಬೈ ಫಂಕ್ಷನ್ಸ್ ಅಂತ, ಅದೇ ರೀತಿ ಫೆಸಿಲೈಸೇಷನ್ ಒಳಗೆ ಫಂಕ್ಷನಲ್ ಫೆಸಿಲೈಸೇಷನ್ ಅಂತ, ಅದೇ ರೀತಿ ಇಲ್ಲಿ ಪ್ರಾಡಕ್ಟ್ ಫೆಸಿಲೈಸೇಷನ್ ಅಂತ. ಮೀನಿಂಗ್ ಆಫ್ ಫಾರ್ಮಲ್ ಆರ್ಗನೈಸೇಷನ್ ಕೇಳಬಹುದು. ಫಾರ್ಮಲ್ ಆರ್ಗನೈಸೇಷನ್ ರೆಫರ್ಸ್ ಟು ದ ಆರ್ಗನೈಸೇಷನ್ ಸ್ಟ್ರಕ್ಚರ್ ವಿಚ್ ಈಸ್ ಡಿಸೈನ್ಡ್ ಬೈ ದ ಮ್ಯಾನೇಜ್ಮೆಂಟ್ ಅಕಾಂಪ್ಲಿಸ್ ಈ ಪರ್ಟಿಕ್ಯುಲರ್ ಟಾಸ್ಕ್ ಅಂತ ಆಯಿತಾ. ಇಟ್ ಕ್ಲಿಯರ್ ಸ್ಪೆಸಿಫಿಕ್ ಇಲ್ಲಿ ಬೌಂಡ್ರೀಸ್ ಅಂತ ಈ ರೀತಿ ಆಫ್ ಅಥಾರಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಇನ್ ದ ಆರ್ಗನೈಸೇಷನ್ ಅಂತ ಬರೀರಿ. ಇಲ್ಲಿ ನೋಡಿ, ಇವಾಗ ಅಥಾರಿಟಿ ಮತ್ತು ಅಕೌಂಟಬಿಲಿಟಿ ಒಳಗೆ ನೋಡಿ, ಇಲ್ಲಿ ಮೀನಿಂಗ್ ಅಂತ ಬರುತ್ತೆ. ಮೀನಿಂಗ್ನಲ್ಲಿ ರೈಟ್ ಟು ಕಮಾಂಡ್ ಅಥಾರಿಟಿಯಲ್ಲಿ, ಓಕೆ. ಅಕೌಂಟಬಿಲಿಟಿ ಒಳಗೆ ಆನ್ಸರಬಿಲಿಟಿ ಫಾರ್ ಔಟ್ಕಮ್ ಆಫ್ ದ ಅಸೈನ್ಡ್ ಟಾಸ್ಕ್. ಅದೇ ರೀತಿ ಇಲ್ಲಿ ಡೆಲೈಗೇಷನ್ ಒಳಗೆ ಅದೇ ರೀತಿ ಕ್ಯಾನ್ ಬಿ ಡೆಲೈಗ್ಡ್ ಅಂತ, ಇಲ್ಲಿ ಕ್ಯಾನಾಟ್ ಬಿ ಡೆಲೈಗ್ಡ್ ಆಟ್ ಆಲ್ ಎಕ್ಸಿಟ್ ಅಂತ ಬರೀರಿ. ಡಿಫೈನ್ ಆರ್ಗನೈಸೇಷನ್, ಇದು ಡಿಫೈನ್ ನಿಮಗೆ ಕೇಳಂಗಿಲ್ಲ. ವಾಟ್ ಈಸ್ ಓರಿಯಂಟೇಷನ್? ಓಕೆ, ಓರಿಯಂಟೇಷನ್ ಈಸ್ ಇಂಟ್ರೊಡ್ಯೂಸ್ ದ ಸೆಲೆಕ್ಟೆಡ್ ಎಂಪ್ಲಾಯ್ ಟು ಅದರ್ ಎಂಪ್ಲಾಯ್ ಆ್ಯಂಡ್ ಪಾಲಿಸಿ ಆಫ್ ದ ಆರ್ಗನೈಸೇಷನ್. ಓಕೆ, ರೂಲ್ ಆ್ಯಂಡ್ ಪಾಲಿಸಿ ಅಂತ ಇರುತ್ತೆ. ಗಿವ್ ದ ಮೀನಿಂಗ್ ಆಫ್ ಟ್ರಾನ್ಸ್ಫರ್ ಆಫ್ ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್. ಈ ಒಂದು ಪ್ರಶ್ನೆಗೆ ಆನ್ಸರ್ ಟ್ರಾನ್ಸ್ಫರ್ ಇನ್ವಾಲ್ವ್ಸ್ ಓಕೆ ಶಿಫ್ಟಿಂಗ್ ಆಫ್ ಆ್ಯನ್ ಎಂಪ್ಲಾಯಿ ಫ್ರಮ್ ಒನ್ ಜಾಬ್ ಟು ಅನದರ್ ಜಾಬ್ ಆಯಿತಾ. ಒನ್ ಡಿಪಾರ್ಟ್ಮೆಂಟ್ ಟು ಅನದರ್ ಡಿಪಾರ್ಟ್ಮೆಂಟ್ ಅಂತ ಇಷ್ಟೇ ಬರೀರಿ. ಓಕೆ, ವಾಟ್ ಈಸ್ ಜಾಬ್ ರೊಟೇಷನ್? ಇದಕ್ಕೆ ಆನ್ಸರ್ ಜಾಬ್ ರೊಟೇಷನ್ ಈಸ್ ಇನ್ವಾಲ್ವ್ಸ್ ಶಿಫ್ಟಿಂಗ್ ದ ಅದೇ ಟ್ರೈನಿಂಗ್ ಫ್ರಮ್ ಒನ್ ಡಿಪಾರ್ಟ್ಮೆಂಟ್ ಟು ಅನದರ್ ಡಿಪಾರ್ಟ್ಮೆಂಟ್. ಎನಿ ಟು ಮೆರಿಟ್ಸ್ ಆಫ್ ಎಕ್ಸ್ಟರ್ನಲ್ ಸೋರ್ಸಸ್ ಅಂತ, ಓಕೆ. ಕ್ವಾಲಿಫೈಡ್, ಪರ್ಸನಲ್, ಅದೇ ರೀತಿ ವೈಡರ್ ಚಾಯ್ಸ್ ಅಂತ. ಇಲ್ಲಿ ಡಿಮೆರಿಟ್ ಅದಾವೆ ಎಕ್ಸ್ಟರ್ನಲ್ ಸೋರ್ಸಸ್ದು. ಓಕೆ, ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅಮಾಂಗ್ ಎಕ್ಸಿಟಿಂಗ್ ಸ್ಟಾಫ್. ಓಕೆ, ಅದೇ ರೀತಿ ಲೆಂತ್ಲಿ ಪ್ರೊಸೆಸ್. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಅಂದರೆ ನಿಮಗೆ ನೆಕ್ಸ್ಟ್ ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಬೈ ಸೂಪರ್ವಿಷನ್? ಮೇ ಬಿ ಇದು ಕೇಳಂಗಿಲ್ಲ ಅಂತ ಅನ್ಕೊಂತೀನಿ. ದಿಸ್ ಕ್ವಶನ್ ಈಸ್ ನಾಟ್ ಆಸ್ಕಿಂಗ್ ಇನ್ ಆ್ಯನ್ಯುವಲ್ ಎಕ್ಸಾಮ್. ಸ್ಟೇಟ್ ಎನಿ ಟು ಫ್ಯೂಚರ್ಸ್ ಆಫ್ ಮೋಟಿವೇಶನ್. ಮೋಟಿವೇಶನ್ ಈಸ್ ಆ್ಯನ್ ಇಂಟರ್ನಲ್ ಫೀಲಿಂಗ್. ಮೋಟಿವೇಶನ್ ಪ್ರೊಡ್ಯೂಸ್ ಗೋಲ್ ಡೈರೆಕ್ಟೆಡ್ ಬಿಹೇವಿಯರ್. ಡಿಫೈನ್ ಲೀಡರ್ಶಿಪ್ ನಿಮಗೆ ವಾಟ್ ಈಸ್ ಕಮ್ಯುನಿಕೇಷನ್? ಈ ಪ್ರಶ್ನೆ ಇಲ್ಲ. ಸ್ಟೇಟ್ ಎನಿ ಟು ಎಲಿಮೆಂಟ್ಸ್ ಆಫ್ ಕಮ್ಯುನಿಕೇಷನ್ ಪ್ರೊಸೆಸ್. ಸೆಂಡರ್, ಮೆಸೇಜ್, ಇದು ಇಂಪಾರ್ಟೆಂಟಾ. ಮತ್ತು ಸ್ಟೇಟ್ ಎನಿ ಟು ಓಕೆ ಎಲಿಮೆಂಟ್ಸ್ ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ಡಿಫೈನ್ ಮಾರ್ಜಿನಲ್ ಕಂಟ್ರೋಲಿಂಗ್ ನಿಮಗೆ ಕೇಳಂಗಿಲ್ಲ. ಇದು ಡಿಫೈನ್ ಅಲ್ಲಿ ಆಲ್ರೆಡಿ ಒಂದು ಕೇಳಿರ್ತಾನೆ 1ನೇ ಚಾಪ್ಟರ್ ಮೇಲೆ, ಇಲ್ಲಾಂದರೆ ಅಲ್ಲಿ 2nd ಚಾಪ್ಟರ್ ಮೇಲೆ. ವಾಟ್ ಈಸ್ ಬಜೆಟಿಂಗ್ ಕಂಟ್ರೋಲ್? ರೀಪ್ಲ್ಯಾನ್ಡ್ ಅಂತ, ಓಕೆ. ಆ್ಯಂಡ್ ರಿಯಲಿಸ್ಟಿಕ್ ದ ರಿಸಲ್ಟ್ ಆಫ್ ಕಂಪೇರ್ಡ್ ಬಜೆಟಿಂಗ್ ಅಂತ. ಇಷ್ಟೇ ವರ್ಡ್ ಕೀ ಪಾಯಿಂಟ್ಸ್ ನೆನಪಿನಲ್ಲಿ ಇಟ್ಕೊಳ್ಳಿ. ವಾಟ್ ಡೂ ಯು ಅಂಡರ್ಸ್ಟ್ಯಾಂಡ್ ಬೈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್? ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈಸ್ ದ ಕನ್ಸರ್ನ್ಡ್ ವಿತ್ ಆಪ್ಟಿಮಲ್ ಪ್ರೊಡ್ಯೂಸರ್ಮೆಂಟ್ ಆ್ಯಸ್ ವೆಲ್ ಅಂತ ಅಷ್ಟೇ ನೋಡ್ಕೊಳ್ಳಿ. ಸ್ಟೇಟ್ ಎನಿ ಟು ಅಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಪ್ಲಾನಿಂಗ್ ಟು ಇನ್ಶೋರ್ ಅಕೌಂಟಬಿಲಿಟಿ ಆಫ್ ಫಂಡ್ಸ್ ವೆನ್ ಎವರ್ ರಿಕ್ವೈರ್ಡ್ ಅಂತ. ದ ಫರ್ಮ್ ಡಸ್ ನಾಟ್ ರೈಸ್ ಓಕೆ ರಿಸೋರ್ಸ್ unnecessarily. Next question. What is marketing? Marketing is the process nearby people exchange a good and service. Key points, okay. Many or something of value them anta. Define marketing, maybe not ask ಆಯಿತಾ. ನಿಮಗೆ ವಾಟ್ ಈಸ್ ಮಾರ್ಕೆಟಿಂಗ್ ಇಂಪಾರ್ಟೆಂಟ್. ಅದೇ ರೀತಿ ಡಿಫೈನ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, ನಾಟ್ ಟಾಸ್ಕ್. ಸ್ಟೇಟ್ ಎನಿ ಟು ಫ್ಯೂಚರ್ಸ್ ಆಫ್ ಮಾರ್ಕೆಟಿಂಗ್ ನೀಡ್ಸ್ ಆ್ಯಂಡ್ ವಾಂಟ್ಸ್. ಅದೇ ರೀತಿ ಕ್ರಿಯೇಟಿಂಗ್ ಎ ಮಾರ್ಕೆಟ್ ಆಫರಿಂಗ್. 2 ಪಾಯಿಂಟ್ಸ್ ಬರುತ್ತೆ, 2 ಪಾಯಿಂಟ್ಸ್ ಹಾಕಿರಿ ಸಾಕು. ಅದೇ ರೀತಿ ಸ್ಟೇಟ್ ಎನಿ ಟು ಎಕ್ಸಾಂಪಲ್ ಫಾರ್ ನಥಿಂಗ್ ದ್ಯಾಟ್ ಕ್ಯಾನ್ ಬಿ ಮಾರ್ಕೆಟೆಡ್ ಅದರ್ ದೆನ್ ಪ್ರಾಡಕ್ಟ್ ಓಕೆ ಆ್ಯಸ್ ಎ ಸರ್ವಿಸ್ ಆ್ಯಂಡ್ ಐಡಿಯಾ. ವಾಟ್ ಈಸ್ ಸ್ಟ್ಯಾಂಡರ್ಡೈಸೇಷನ್? ಇದಕ್ಕೆ ಸ್ಟ್ಯಾಂಡರ್ಡೈಸೇಷನ್ ರೆಫರ್ಸ್ ಪ್ರೊಡ್ಯೂಸಿಂಗ್ ಗೂಡ್ಸ್ ಆ್ಯಂಡ್ ಪ್ರೀಡೆಟರ್ಮಿನೈನ್ಡ್ ಸ್ಪೆಸಿಫಿಕೇಶನ್ ವಿಚ್ ಹೆಲ್ಪ್ಸ್ ಇನ್ ಅಚೀವಿಂಗ್ ಎ ಅಂತ ಬರೀರಿ, ಅಷ್ಟೇ ಸಾಕು. ವಾಟ್ ಡು ಯು ಮೀನ್ ಬೈ ಕನ್ಸ್ಯೂಮರ್ ಗೂಡ್ಸ್? ಓಕೆ, ಪ್ರಾಡಕ್ಟ್ಸ್ ವಿಚ್ ಆರ್ ಪರ್ಚೇಸ್ಡ್ ಬೈ ದ ಅನ್ಲಿಮಿಟೆಡ್ ಕನ್ಸ್ಯೂಮರ್ ಓಕೆ ಯೂಸರ್ ಸ್ಯಾಟಿಸ್ಫ್ಯಾಕ್ಸಿಂಗ್ ಓಕೆ ದೇರ್ ಪರ್ಸನಲ್ ಅಂತ ಈ ರೀತಿ ಬರೀರಿ. ನೇಮ್ ಎನಿ ಟು ಎಕ್ಸಾಂಪಲ್ ಫಾರ್ ಡ್ಯೂರೇಬಲ್ ಪ್ರಾಡಕ್ಟ್ಸ್. ಇದಕ್ಕೆ ಸಿಗರೇಟ್, ಐಸ್ ಕ್ರೀಮ್, ಮೆಡಿಸಿನ್, ನ್ಯೂಸ್ ಪೇಪರ್, ಸ್ಟೇಷನರಿ, ಯಾವುದಾದ್ರೂ ಒಂದು ಟೂತ್ಪೇಸ್ಟ್. ಸ್ಟೇಟ್ ಎನಿ ಟು ಅಬ್ಜೆಕ್ಟಿವ್ಸ್ ಆಫ್ ಓಕೆ ಪ್ರೈಸಿಂಗ್. ಈ ಒಂದು ಪ್ರಶ್ನೆ ಕೇಳಬಹುದು ನಿಮಗೆ. ಆಪ್ಟೈನ್ಡ್ ಮಾರ್ಕೆಟ್ ಶೇರ್ ಲೀಡರ್ಶಿಪ್ ಓಕೆ ಸರ್ವೈಂಗ್ ಆ್ಯಂಡ್ ಕಾಂಪಿಟೇಟಿವ್ ಮಾರ್ಕೆಟ್. ವಾಟ್ ಈಸ್ ಕನ್ಸ್ಯೂಮರ್ ಪ್ರೊಟೆಕ್ಷನ್?
Okay, consumer protection refers to protection of consumer against exploitation by the manufacturers and traders who can file a complaint, okay, before the appropriate consumer forum. ಇದಕ್ಕೆ ಆನ್ಸರ್ ಏನು? ಎನಿ ಕನ್ಸ್ಯೂಮರ್, ದ ಸೆಂಟ್ರಲ್ ಗೌರ್ಮೆಂಟ್ ಆರ್ ಸ್ಟೇಟ್ ಗೌರ್ಮೆಂಟ್, any registered consumer association. Yeah guys, this is very important questions in the MCQ question, filling in the blanks, one word question, match the following question. All question is covered, don't worry, in 2 marks also. Don't worry, don't take attention. Okay, happy reading, best of luck.